ದೇಶದ ಕುರಿತು, ರಾಷ್ಟ್ರೀಯತೆಯ ಕುರಿತು ಭಾಷಣ ಮಾಡುವವರನ್ನು ನೋಡಿದ್ರೆ ಕೆಲವರು ಅವರನ್ನು ಬಾಡಿಗೆ ಭಾಷಣಕಾರರು ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಆದರೆ ಇವತ್ತು ಮಹಾತ್ಮ ಗಾಂಧಿ ಅವರೊಂದಿಗೆ ಹೋಲಿಸಲ್ಪಡುತ್ತಾ ಇರುವಂತಹ ವ್ಯಕ್ತಿ ಸೋನಮ್ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳನ್ನ ಕುರಿತು, ಪರಿಸರವಾದಿಗಳನ್ನ ಕುರಿತು, ನವೋದ್ಯಮಿಗಳನ್ನ ಕುರಿತು ಒಂದು ಭಾಷಣ ಮಾಡಬೇಕು ಅಂದ್ರೆ ಎಷ್ಟು ದುಡ್ಡು ತಗೊಳ್ತಾರೆ ಗೊತ್ತಾ? ಇದನ್ನು ಕೇಳಿದ್ರೆ ನಿಮಗೆ ಗಾಬರಿ ಆಗಬಹುದು. ಅವರನ್ನು ಒಮ್ಮೆ ಕರೆದು ಮಾತನಾಡಿಸಬೇಕು ಅಂದ್ರೆ 5 ಕೋಟಿ ರೂಪಾಯಿಗಳವರೆಗೂ ಖರ್ಚಾಗ್ತದೆ. ಮತ್ತೆ ಅವರನ್ನು ನೇರವಾಗಿ ಹೋಗಿ ಭೇಟಿಯಾಗಿ ಕರೆಯೋದು ಕೂಡ ಸಾಧ್ಯವೇ ಇಲ್ಲದ ಮಾತು. ಅವರನ್ನು ಭಾಷಣಕ್ಕೆ ಕರಿಬೇಕು ಅಂದ್ರೆ ಲಂಡನ್ ಸ್ಪೀಕರ್ಸ್ ಬ್ಯೂರೋ ಎನ್ನುವ ಮಧ್ಯವರ್ತಿ ಏಜೆನ್ಸಿಯ ಮುಖಾಂತರವೇ ಬುಕ್ ಮಾಡ್ಕೋಬೇಕು. ಲಂಡನ್ ಸ್ಪೀಕರ್ ಬ್ಯೂರೋ ವಾಂಗ್ಚುಕ್ ಅವರ ಅಂತಾರಾಷ್ಟ್ರೀಯ ಭಾಷಣಗಳ ನಿರ್ವಹಣೆಯನ್ನು ನೋಡಿಕೊಳ್ತದೆ. ಭಾಷಣಕ್ಕೆ ಒಟ್ಟು ಎಷ್ಟು ರೇಟು, ಅವರಿಗೆ ಮತ್ತು ಅವರ ತಂಡದವರಿಗೆ ಯಾವ ಯಾವ ಸೌಕರ್ಯ ಒದಗಿಸಬೇಕು, ಯಾವ ಹೋಟೆಲ್ ಬುಕ್ ಮಾಡ್ಕೋಬೇಕು, ಅಂತಿಮ ಮೊತ್ತದಲ್ಲಿಯ ಚೌಕಾಶಿ ವ್ಯವಹಾರ, ಇವೆಲ್ಲವನ್ನೂ ಕೂಡ ಲಂಡನ್ ಸ್ಪೀಕರ್ಸ್ ಬ್ಯೂರೋನೇ ನೋಡಿಕೊಳ್ತದೆ. ಭಾರತದ ಒಳಗೆ ಎಲ್ಲಾದ್ರೂ ಅವರನ್ನು ಕರೆಸಿ ಭಾಷಣ ಮಾಡಿಸಬೇಕು, ಮೋಟಿವೇಶನಲ್ ಸ್ಪೀಚ್ ಮಾಡಿಸಬೇಕು ಅನ್ನೋದಾದ್ರೆ ಸಿಂಪ್ಲಿ ಲೈಫ್ ಇಂಡಿಯಾ, ಎಂಗೇಜ್ ಫಾರ್ ಮೋರ್ ಎನ್ನುವ 2 ಮಧ್ಯವರ್ತಿ ಏಜೆನ್ಸಿಗಳಿವೆ. ಇವುಗಳ ಮುಖಾಂತರವೇ ನೀವು ಅವರನ್ನು ಬುಕ್ ಮಾಡ್ಕೋಬೇಕು. ಸೋನಮ್ ವಾಂಗ್ಚುಕ್ ಒಂದು ಭಾಷಣಕ್ಕೆ ಇಷ್ಟೇ ತಗೊಳ್ತಾರೆ ಅಂತ ಒಂದು ನಿಖರವಾದ ಮೊತ್ತವನ್ನು ಹೇಳೋದು ಬರೋದಿಲ್ಲ. ಕಾರ್ಯಕ್ರಮದ ಸ್ವರೂಪ, ಅವುಗಳ ಅವಧಿ ಮತ್ತು ಭಾಷಣಕ್ಕೆ ಕರೆದವರಿಗೆ ಆಗೋ ಲಾಭ, ಹೀಗೆ ಹಲವಾರು ಅಂಶಗಳ ಆಧಾರದ ಮೇಲೆ ಎಷ್ಟು ಕೊಡಬೇಕು ಅನ್ನೋದನ್ನು ಅವರ ಏಜೆಂಟರು ತಿಳಿಸ್ತಾರೆ. ಕುಳಿತ ಕಡೆಯಿಂದಲೇ ಆನ್ಲೈನ್ ವೆಬಿನಾರ್ನಲ್ಲಿ ಭಾಗವಹಿಸಿ ಮಾತನಾಡಬೇಕು ಅಂದ್ರೆ ಅವರು ಕೇಳುವ ಮೊತ್ತ ಕೇವಲ 4 ಲಕ್ಷ ರೂಪಾಯಿ ಅಷ್ಟೇ. ನೇರ ಯಾವುದೋ ಸಂಸ್ಥೆ, ಸಂಘಟನೆಯ ಭಾಷಣಕ್ಕಾದರೆ ಸುಮಾರು 1 ಗಂಟೆಯ ಭಾಷಣಕ್ಕೆ 15 ಲಕ್ಷ ರೂಪಾಯಿ ತಗೊಳ್ತಾರೆ ಅಷ್ಟೇ. ಅವರು ನಿಮ್ಮ ಸಂಸ್ಥೆಯ ಪರವಾಗಿ ಮಾತನಾಡುವ ವಿಡಿಯೋ ಬೇಕು ಅಂದ್ರೆ ಕನಿಷ್ಠ 20 ಲಕ್ಷ ಕೊಟ್ಟು ಬುಕ್ ಮಾಡ್ಕೋಬೇಕು. ವಿಡಿಯೋ ಶೂಟಿಂಗ್ ಒಂದೇ ದಿನಕ್ಕೆ ಮುಗಿಯೋದಿಲ್ಲ ಅಂದ್ರೆ ಮತ್ತೆ 20 ಲಕ್ಷ ರೂಪಾಯಿ ಹೆಚ್ಚು ಕೊಡಬೇಕಾಗ್ತದೆ. ಯಾವುದಾದ್ರೂ ಕಂಪನಿಗೆ ಅವರು ಬಂದು ಮಾತಾಡಬೇಕು ಅಂದ್ರೆ ಕನಿಷ್ಠ 1.5 ಕೋಟಿ CSR ಫಂಡ್ ಅನ್ನು ಅವರ ಪ್ರಾಜೆಕ್ಟ್ಗಳಿಗೆ ನೀಡಬೇಕು. ಕನಿಷ್ಠ 1.5 ಕೋಟಿ, ಗರಿಷ್ಠ ಎಷ್ಟು ಬೇಕಾದ್ರೂ ಆಗಬಹುದು. ಯಾವುದೇ ಭಾಷಣ ಇರಲಿ, ಈಗಾಗಲೇ ಹೇಳಿದಂತೆ ಅವರು ಕೇಳುವ ಶುಲ್ಕದ ಜೊತೆಗೆ ಅವರು ಮತ್ತು ಅವರ ಸಹಾಯಕರಿಗೆ ಬಿಸಿನೆಸ್ ಕ್ಲಾಸ್ ವಿಮಾನದ ಬುಕ್ ಟಿಕೆಟ್ ಮತ್ತು ಅವರ ವಾಸ್ತವ್ಯಕ್ಕೆ ಕನಿಷ್ಠ 2 ದಿನ 5 ಸ್ಟಾರ್ ಹೋಟೆಲ್ ಅಥವಾ ಅದಕ್ಕಿಂತ ಮೇಲಿನ ದರ್ಜೆಯ ಹೋಟೆಲ್ ಬುಕ್ ಮಾಡೋದು ಕೂಡ ಆಯೋಜಕರದ್ದೇ ಜವಾಬ್ದಾರಿ ಅನ್ನೋ ಕಂಡೀಷನ್ ಕೂಡ ಮೊದಲೇ ಹಾಕಿರ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ವಿದ್ಯಾರ್ಥಿಗಳ ಜೊತೆಗೆ ಆನ್ಲೈನ್ನಲ್ಲಿ ಮಾತಾಡೋಕೆ 4 ಲಕ್ಷ ರೂಪಾಯಿ ಕೇಳುವವರು, ಯುವಕರ ಜೊತೆ 1 ಗಂಟೆ ಸ್ಫೂರ್ತಿದಾಯಕ ಮಾತನಾಡಲು 15 ಲಕ್ಷ ಕೇಳುವವರು, ಯಾವುದೋ ಸಂಸ್ಥೆಯ ಪರವಾಗಿ ಕ್ಯಾಮರಾ ಮುಂದೆ 5-10 ನಿಮಿಷ ಮಾತಾಡಲು 20 ಲಕ್ಷ ಕೇಳುವವರು, ಉದ್ಯಮಿಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮದಲ್ಲಿ 1-2 ಗಂಟೆ ಮಾತನಾಡಿ ಹೋಗೋಕೆ ಕನಿಷ್ಠ 1.5 ಕೋಟಿ ಕೇಳುವವರು, 20 ದಿವಸಗಳ ಉಪವಾಸ ಕಾರ್ಯಕ್ರಮಕ್ಕೆ ಎಷ್ಟು ದುಡ್ಡು ಕೇಳಿರಬಹುದು? ಯಾವ ಮಧ್ಯವರ್ತಿ ಏಜೆನ್ಸಿಯ ಮುಖಾಂತರ ಅವರನ್ನು ಬುಕ್ಕಿಂಗ್ ಮಾಡಲಾಗಿತ್ತು? ಇಲ್ಲಿಯವರೆಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಮುಂದೆ ಯಾವತ್ತಾದ್ರೂ ಒಂದು ದಿನ ಗೊತ್ತಾದ್ರೂ ಆಗಬಹುದು. ಅಲ್ಲಿಯವರೆಗೆ ನಾವು ಕಾಯ್ಬೇಕಷ್ಟೇ.